RCBಯ ಸೆಲೆಬ್ರೇಷನ್ ಅನ್ನು ಪ್ಲಾನ್ ಮಾಡಿದಂತ ಸಂದರ್ಭದಲ್ಲಿ ಪ್ರಾಪರ್ ಪ್ಲಾನಿಂಗ್ ಮಾಡಿರಲಿಲ್ಲ. ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಂತ ಗೊತ್ತಿದ್ರು ಕೂಡ ತುಂಬಾ ಪ್ಯಾನಿಕ್ ಇತ್ತು. ಹೇಗೆ ಜನರನ್ನ ಒಳಗಡೆ ಬಿಟ್ಕೊಳ್ಳೋದು, ಫ್ರೀಯಾಗಿ ಒಳಗಡೆ ಬಿಟ್ಕೊಳ್ಳೋದಾ, ಪಾಸ್ ಕೊಡೋದಾ, ಯಾವ ರೀತಿ ನಾವು ಇದನ್ನ ಮ್ಯಾನೇಜ್ ಮಾಡಬೇಕು ಅನ್ನೋದು KSCAಗೆ ಗೊತ್ತಾಗಲಿಲ್ಲ. ಸರಿಯಾಗಿ ಮ್ಯಾನೇಜ್ ಮಾಡಲಿಲ್ಲ. ಸ್ಟೇಡಿಯಂನ ಹೊರಗಡೆ ಒಂದು ಸರ್ಕಾರದ ಫೇಲಿಯರ್ ಆದರೆ ಸ್ಟೇಡಿಯಂನ ಒಳಗಡೆನೂ ಕೂಡ ವ್ಯವಸ್ಥೆಯಲ್ಲಿ ಫೇಲಿಯರ್ ಆಯಿತು. ಎಂತೆಂಥ ಮ್ಯಾಚ್ಗಳನ್ನು ನಡೆಸಿರುವಂಥ ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ KSCAಯ ಆಡಳಿತ ಮಂಡಳಿ ಪರ್ಟಿಕ್ಯುಲರ್ ಆಗಿ ಈ ಒಂದು ಪ್ರಕರಣದಲ್ಲಿ ಕಂಪ್ಲೀಟ್ ಫ್ಲಾಪ್ ಆ್ಯಂಡ್ ಫೇಲಿಯರ್ ಆಯಿತು. ನಿಭಾಯಿಸೋಕ್ಕಾಗಿಲ್ಲ ಅವರಿಗೆ. ಸೊ KSCA ಯಾರ ಒತ್ತಡಕ್ಕೆ ಮಣಿದು ಈ ದೊಡ್ಡ ಸೆಲೆಬ್ರೇಷನ್ ಅಂದರೆ ಇದ್ದಕ್ಕಿದ್ದಂತೆ ಮರುದಿನನೇ ವಿದೌಟ್ ಎನಿ ಪ್ರಿಪರೇಷನ್, ವಿದೌಟ್ ಎನಿ ಪ್ರಾಪರ್ ಇದು ಅರೇಂಜ್ಮೆಂಟ್ಸ್ ಹೇಗೆ ಒಪ್ಕೊಂಡ್ರು ಅಂತ ಗೊತ್ತಿಲ್ಲ. RCBಗೆ ಇರುತ್ತೆ. RCB ಈಗ ಸಿಕ್ಕಾಪಟ್ಟೆ ಅದು ಸ್ಪಾನ್ಸರ್ಶಿಪ್ಪು ಅದು ಇದು ಅಂತ ಸಖತ್ತು ದುಡ್ಡನ್ನು ಗಳಿಸ್ತಾ ಇರುವಂಥ ಸಂದರ್ಭದಲ್ಲಿ ಈ ಹೀಟಲ್ಲೇ ಜನರನ್ನು ಸೇರಿಸಿ, ಜನ ಎಷ್ಟು ಸೇರ್ತಾರೋ ಅಷ್ಟು RCBಗೆ ಒಂದು ರೀತಿ ಅದು ದುಡ್ಡು. ಜನ ಎಷ್ಟು ಸೇರ್ತಾರೋ ಆ ಜನರನ್ನು ತೋರಿಸಿ ಇನ್ನಷ್ಟು ಸ್ಪಾನ್ಸರ್ಸ್ಗಳನ್ನು ತೆಗೆದುಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಅವರ ಸ್ಟಾಕ್ ರೇಟ್ಸ್ ಎಲ್ಲ ತುಂಬ ಜಾಸ್ತಿ ಆಗುತ್ತೆ. ಈ ಥರದ ಬೇರೆ ಬೇರೆ ವಿಚಾರಗಳಿರ್ತವೆ. ಹೀಗಾಗಿ ಅವರಿಗೆ ಕ್ರೌಡ್ ಬೇಕು, ಜನ ಬೇಕು, ಅಭಿಮಾನಿಗಳು ಬೇಕು. ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೋ ಅಷ್ಟು ಸಂಖ್ಯೆಯಲ್ಲಿ ಅವರಿಗೆ ತುಂಬ ದೊಡ್ಡ ಪ್ರಮಾಣದ ಲಾಭ ಆಗುತ್ತೆ. ಆದರೆ KSCA RCBಯ ಈ ವಿಜಯೋತ್ಸವಕ್ಕೆ ಸಂಬಂಧಪಟ್ಟಂತೆ ಅವರು ಇದೇ ದಿನ ಮಾಡಬೇಕು ಅಂತ ಕೇಳ್ಕೊಂಡಾಗ ಅದೇ ದಿನ ಮಾಡೋದಕ್ಕೆ ನೀವು ಹೆಂಗೆ ಒಪ್ಕೊಂಡ್ರಿ? ಬೇಸಿಕಲಿ ದಟ್ ಈಸ್ ದಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾಕೆ ಅಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಕೆಪ್ಯಾಸಿಟಿ, ಅಲ್ಲಿರುವಂತಹ ವ್ಯವಸ್ಥೆ ಮತ್ತು ಈ ಕ್ರೌಡನ್ನು ನಿಭಾಯಿಸೋದಕ್ಕೆ ಬೇಕಾದಂತಹ ಪ್ರಾಪರ್ ಆದಂತಹ ಪರ್ಮಿಷನ್ ಏನೂ ಇಲ್ಲದೇನೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಇಟ್ಸ್ ಅ ಮೇಜರ್ ಮಿಸ್ಟೇಕ್. ಆ ಮಿಸ್ಟೇಕನ್ನು ಈಗ ಅವರು ಒಪ್ಕೊಂಡಿದ್ದಾರೆ ಮತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇಲ್ಲಿಗೆ ಮುಗಿಯಲ್ಲ ಅಂತ ಅನಿಸುತ್ತೆ. KSCA ಅಧ್ಯಕ್ಷರಾಗಿರ್ಬೋದು ಅಥವಾ ಯಾರ್ಯಾರು ರಾಜೀನಾಮೆ ಕೊಟ್ಟಿದ್ದೀರಿ, ನೀವು ರಾಜೀನಾಮೆ ಕೊಟ್ಟ ಮಾತ್ರಕ್ಕೆ ನಿಮ್ಮ ಮೇಲಿನ ಈ ಅಪವಾದ ಇಲ್ಲಿಗೆ ತೊಡೆದು ಹೋಗೋದಿಲ್ಲ. ಯಾಕೆ ಅಂದರೆ ಈಗಾಗಲೇ ಸಾಲು ಸಾಲು ಕೇಸ್ಗಳು KSCA ಮೇಲೆ ಬಿದ್ದಿರೋದ್ರಿಂದ, ಎನ್ಕ್ವೈರಿಗಳು ನಡೀತಾ ಇರೋದ್ರಿಂದ ಕಣ್ಣಿಗೆ ಕಟ್ಟುವಂತೆ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂದಿನ ಗೇಟ್ಗಳಲ್ಲಿ ನಡೆದಿರುವಂಥ ಕಿಯಾಸ್ ಏನಿದೆ ಅದನ್ನು ನೋಡಿದ ಮೇಲೆ ತಪ್ಪಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ.